ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಸಿಂಹ ರಾಶಿಯವರಿಗೆ ಈ ಜುಲೈ ಮಂತಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ಅದು ಈ ತಿಂಗಳು 28ವರೆಗೂ ಇರುತ್ತೆ. ಒಂದು ಅವರ ಮಂಗಳ ಗ್ರಹ ಮತ್ತು ಅವರು ನಾರ್ಮಲ್ ಇವಾಗ ಮಂಗಳ ಗ್ರಹ ನಡೀತಾ ಇದೆ 2025. ಮತ್ತು ಸಿಂಹರಾಶಿಯವರ ಮಂಗಳ ಗ್ರಹ ಮತ್ತು ಕೇತು ಗ್ರಹ ಎರಡನ್ನೂ ಒಂದೇ ಅನಲೈಲ್ ಆಗ್ತಾಯಿದೆ, ಮಿಲನವಾಗ್ತಿದೆ. ಅದರಿಂದ ಘರ್ಷಣೆ ಜಾಸ್ತಿ. ಮೊದಲೇ ಮಂಗಳ ಗ್ರಹ ತುಂಬ ಘರ್ಷಣೆ ಇರುತ್ತದೆ, ಅದರ ಜೊತೆಗೆ ಕೇತು ಗ್ರಹನೂ ಅದೇ ಥರನೇ ಎರಡು ಮಿಲನವಾದ್ರೇ ಇನ್ನೂ ಜಾಸ್ತಿ. ಹುಷಾರಾಗಿರಿ. ಆದಷ್ಟು ಯಾರ ಜೊತೆನೂ ಗಾಸಿಪ್ ಇಟ್ಕೋಬೇಡಿ. ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಂದರೂ 28ನೇ ತಾರೀಕಿಂದ ಮುಂದೂಡಿರಿ. ತುಂಬ ಅಗತ್ಯವಾಗಿರುವ ಕೆಲಸಗಳು. ಇದರಲ್ಲಿ ಒಂದು ಒಳ್ಳೆಯ ಬೆನಿಫಿಟ್ ಅಂದರೆ ಸ್ಪಿರಿಚುವಲ್ ವೇಯಲ್ಲಿ ಹೋಗೋರು ತುಂಬ ಅದ್ಭುತವಾದ ದಿನ ಅಂತ ಹೇಳಬಹುದು, ತಿಂಗಳು ಅಂತ ಹೇಳಬಹುದು. ನೀವು ಏನು ತುಂಬ ಯೋಚನೆ ಬೇರೆ ಬೇರೆದರಲ್ಲೆಲ್ಲ ತುಂಬ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಡಿಪ್ರೆಷನ್ಗೆ ಹೋಗೋದಕ್ಕಿಂತ ಮೇಯ್ನಾಗಿ ನೀವು ಗೊತ್ತಿರೋ ಸ್ಪಿರಿಚುವಲ್ ವೇಯಲ್ಲಿ ನೀವು ಹೋಗಿ ಮಂತ್ರ ಪಠಣೆ ಇರ್ಬೋದು, ಚಾಂಟಿಂಗ್ ಇರಬಹುದು, ಇಲ್ಲ ಮೆಡಿಟೇಷನ್, ಧ್ಯಾನ, ಇಲ್ಲ ರೇಖಿ, ಈ ಥರ ಏನೋ ಒಂದು ಇದರಲ್ಲಿ ನೀವು ಮುಂದೆ ಸಾಗಿ ಅಂತ ಹೇಳಬಹುದು. ತುಂಬ ಡಿಪ್ರೆಷನ್ಗೆ ಹೋಗಬೇಡಿ. ಇದೆ ಅಂತ ಗೊತ್ತಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಹೆಂಗೆ, ಅದರಿಂದ ನಾನು ಹೆಂಗೆ ಸಾಲ್ವ್ ಮಾಡ್ಕೋಬಹುದು ಅಂತ ಅದ್ರ ಮೇಲೆ ನೋಡಿ. ಮತ್ತು ಟ್ಯಾರೋ ಕಾರ್ಡ್ಸಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಇನ್ನು ನೀವು ಒಂದು ಪಾಸಿಟಿವ್ ವೇಯಲ್ಲಿ ಇದ್ದಷ್ಟು ನಿಮ್ಗೆ ತೊಂದರೆ ಆಗೋದಿಲ್ಲ ಅಂತಲೇ ಹೇಳಬಹುದು. ಪಾಸಿಟಿವ್ ವೇಯಲ್ಲಿ ಇರಿ. ಯಾಕೆ ನನಗೇನೆ ಈ ಥರ ಅನ್ನೋದೇನಿಲ್ಲ, ಎಲ್ಲ ರಾಶಿಗಳಿಗೂ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನಿಮ್ಮ ರಾಶಿಗೆ ಚೇಂಜ್ ಆಗಿದೆ ಅಂತ ಹೇಳಬಹುದು. ಬಾಟಮ್ ದ ಡೆಕ್ ಏಸ್ ಆಫ್ ವ್ಯಾಂಡ್ಸ್ ಬಂದಿದೆ. ಮತ್ತು ಏಂಜಲ್ಸ್ ಕಾರ್ಡ್ಸಲ್ಲಿ ನೋಡೋಣ. ಈ ಥರ ಸಿಂಹ ರಾಶಿಯವ್ರಿಗೆ ಸ್ವಲ್ಪ ತೊಂದರೆ ಅನ್ನೋದು ಆಗುತ್ತೆ. ಆದಷ್ಟು ಟ್ರಾವೆಲಿಂಗ್ ಇರ್ಬೋದು, ಸ್ವಲ್ಪ ಮುಂದೂಡಿ ಟ್ರಾವೆಲಿಂಗ್ ಆಗಲಿ. ಒಂದು ಸ್ವಿಚ್ ವರ್ಡು ಕೊಡ್ತೀನಿ ನಾನು. ಆ ಸ್ವಿಚ್ ವರ್ಡ್ನ ಚಾಂಟಿಂಗ್ ಮಾಡ್ತಾ ಬನ್ನಿ. ಚಾಂಟಿಂಗ್ ಮಾಡಿದಷ್ಟು ನಿಮ್ಮಲ್ಲಿ ಎನರ್ಜೀಸ್ ಪಾಸಿಟಿವ್ ಆಗುತ್ತೆ. ಯಾರ ಜೊತೆನೂ ಅಷ್ಟೊಂದು ಘರ್ಷಣೆಗೆ ಹೋಗಬೇಡಿ ಅಂತ ಹೇಳ್ತೀನಿ. ಇವರ್ ರೆಡಿ ಅಂತ ಬರ್ತಾಯಿದೆ. ಆದಷ್ಟು ನೀವೆಷ್ಟು ಪಾಸಿಟಿವ್ ಆಗಿ ಇರಲು ಟ್ರೈ ಮಾಡ್ತೀರೋ ಅಷ್ಟು ನಿಮ್ಮಲ್ಲಿ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಹಣದಲ್ಲಿ ಸ್ವಲ್ಪ ಇರಿ. ನೋಡಿ, ಹಣದ ಬಗ್ಗೆನೇ ತೋರಿಸ್ತಾ ಇದೆ. 7 ಆಫ್ ಪೆಂಟಿಕಲ್ಸ್, ಎಚ್ಚರಿಕೆಯಿಂದ ಇರಿ. ಹೈ ಪ್ರಿಸ್ಟಸ್ ಕಾರ್ಡ್ ಬರ್ತಾಯಿದೆ. 10 ಆಫ್ ಕಪ್ಸ್ ಬರ್ತಾಯಿದೆ. ಫ್ಯಾಮಿಲಿ ಮತ್ತು ಮನಿ, ಯಾರನ್ನು ಅಷ್ಟು ಬೇಗ ನಂಬಿ ಇದು ಮಾಡೋಕ್ಕೆ ಹೋಗಬೇಡಿ. ಮತ್ತು ನೋಡಿ, ಗುರುಗಳ ಅನುಗ್ರಹ, ನಿಮಗೆ ಗುರುಗಳ ಅನುಗ್ರಹವಿದೆ, ಗುರುಗಳ ಇಚ್ಛೆ ಇದೆ. ಆದಷ್ಟು ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು 1ಕ್ಕೆ 2 ಸತಿ ಯೋಚನೆ ಮಾಡಿ ಅಂತ ಯೋಚನೆ ಮಾಡಿಬಿಟ್ಟು ಆಮೇಲೆ ಮಾತಾಡಿ. ಒಂದೇ ಸತಿ ಮಾತಾಡೋಕ್ಕೆ ಹೋಗಬೇಡಿ. ಇಲ್ಲಿ ಮನೆಯಲ್ಲಿ ಸ್ವಲ್ಪ ತೋರಿಸ್ತಾ ಇದೆ, ಮತ್ತು ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಬೇಗ ಮನಸ್ಸಿಗೆ ಬಂದಿದೆ ನಾನು ಮಾತಾಡ್ತೀನಿ ಅಂತ ಮಾತಾಡೋಕ್ಕೆ ಹೋಗಬೇಡಿ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ನೋಡಿ, 28ನೇ ತಾರೀಕಿಂದ ಆಮೇಲೆ ನಿಮಗೆ ಸರಿ ಹೋಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಏನಾದರೂ ತುಂಬ ಜಾಸ್ತಿ ಕೆಲಸ ಕಾರ್ಯ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನು ಮುಂದೂಡಿರಿ ಅಂತ ಹೇಳ್ತೀನಿ. ಮುಂದಕ್ಕೆ ಹಾಕಿ ಆದಷ್ಟು ನಿಮ್ಮಲ್ಲಿ ಎಷ್ಟು ಸ್ಪಿರಿಚುವಲ್ ವೇಯಲ್ಲಿ ಹೋಗಬೇಕು ಅಷ್ಟು ಸ್ಪಿರಿಚುವಲ್ ವೇಗೆ ಹೋಗೋಕ್ಕೆ ಇದು ಒಳ್ಳೆ ದಾರಿ, ಅದೊಂದು ಒಳ್ಳೆ ದಾರಿ ಅಂತ ಹೇಳಬಹುದು. ಮತ್ತು 7 ಫೋಟೋಲ್ ಮಾಡಿದ್ದೇನೆ. ಆ 7 ಫೋಟೋಲ್ ಆವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ. ಇಲ್ಲ 7ಗೆ ಮಿಸ್ ಆದರೆ 16ಗೆ ಮಾಡಿ, ಆವತ್ತು ಚೆನ್ನಾಗಿರುತ್ತೆ. 1 + 6 7 ಆಗುತ್ತೆ, ಮಾಡಿ. ಮತ್ತು ಸ್ವಿಚ್ ವರ್ಡ್ ನಿಮಗೆ ಸ್ವಿಚ್ ವರ್ಡ್ ಕೊಡ್ತೀನಿ ಅಂತ ಹೇಳಿದೆ. ಸ್ವಿಚ್ ವರ್ಡ್ ಬಂದು 72129118. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 72129184. ಈ ಸ್ವಿಚ್ ವರ್ಡ್ನ ಚಾಂಟಿಂಗ್ ಮಾಡಿ, ಇಲ್ಲ ಲೆಫ್ಟ್ ಹ್ಯಾಂಡ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಳಿ. ಆದಷ್ಟು ಚಾಂಟಿಂಗ್ ಮಾಡ್ತಾ ಬನ್ನಿ. ದಿನಕ್ಕೆ 28ರಿಂದ 48 ಬಾರಿ ಚಾಂಟಿಂಗ್ ಮಾಡ್ತಾ ಬಂದರೆ ನಿಮ್ಮ ಲೈಫಲ್ಲಿ
ಚೇಂಜಸ್ ಮತ್ತು ಬರೋದನ್ನ ಅಡೆತಡೆಗಳನ್ನು ನೀವು ಕಂಟ್ರೋಲ್ ಮಾಡಬಹುದು. ಇದು ಸಿಂಹ ರಾಶಿಯವರಿಗೆ ಚೇಂಜಸ್ ಆಗ್ತಾ ಇರೋದನ್ನು ಹೇಳಿದ್ದೇನೆ. ಹಾರ್ಮೋನೈಸ್ ಪಾತ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ತಲುಪಲಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೂ ಸಿಂಹರಾಶಿಯಲ್ಲಿ ಇದ್ದಾರೆ ಅಂದರೆ ಅವ್ರಿಗೂ ತಲುಪಿಸಿ. ಹಣದ ಬಗ್ಗೆ ಹುಷಾರಾಗಿರಿ ಮತ್ತು ಫ್ಯಾಮ್ಲಿ ಜೊತೆ ಹುಷಾರಾಗಿರಿ. ಇವೆರಡನ್ನೂ ನೀವು ಜಯಿಸಿದ್ರೆ ನೀವು ಸ್ಪಿರಿಚುವಲ್ ವೇಯಲ್ಲಿ ಮುಂದೆ ಹೋಗ್ತೀರಾ ಅಂತಲೂ ಬರ್ತಾಯಿದೆ. ಟ್ಯಾರೋ ಕಾರ್ಡಲ್ಲೂ ಬರ್ತಾಯಿದೆ, ಸ್ಪಿರಿಚುವಲ್ ವೇಯಲ್ಲಿ ಮುಂದೆ ಹೋಗ್ತೀರಾ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.